ಇನ್ನು ಬೆಳಗಾವಿ ರಾಜಕಾರಣ ಎಲ್ಲ ಇದೆ. ಏನು ಬೆಳಗಾವ್ದು ಏನಿಲ್ಲ, ಎಲ್ಲ ಮುಗಿದೋಗಿದೆ. ನಿನ್ನೆ ಮುಗಿಸ್ಬಿಟ್ರಿ ಸರ್ ಎಲ್ಲ ಎಲ್ಲ ಕ್ಲೋಸ್ ಆಗಿದೆ. ಬೆಳಗಾವ್ದು ಬೆಂಗಳೂರು ಶಿಫ್ಟ್ ಆಗಿದೆ ಈಗ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ನ ಗಮನಿಸಿರ್ಬೋದು. ಏನು ಡಿ ಕೆ ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು, ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾನೇ ಬೆಳೆಸಿದ್ದು ಸರ್ ಡಿ ಕೆ ಶಿವಕುಮಾರ್ ಮೇಲಿಂದ ಸಿಟ್ಟಿಗೆ. ಬಹುತೇಕ ಬ್ರಹ್ಮ ಅವನಿಗೆ ಒಬ್ಬನಿಗೆ ಶಕ್ತಿ ಕೊಟ್ಟಿದ್ದಾನೆ. ನಾಯಕತ್ವ ಬಂದಂದಿಂದ ಸಚಿವ ಸಂಪುಟ ಆಗಬೇಕಾಗಿದ್ದು ಅಡೆತಡೆ ಆಗ್ತಿದೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಅಧಿವೇಶನ ಆದಮೇಲೆ ಎಲ್ಲದಕ್ಕೂ ಒಂದು ಇತಿಶ್ರೀ ಆಗ್ಬೋದು ಅಂತ ನಮ್ಮದು ನಿರೀಕ್ಷೆ. ನಾವು ಕೂಡ ಆಕಾಂಕ್ಷಿ ಇದ್ದೀರಿ ಸರ್, ಕಾಯ್ತೀರಾ? ನಾನೇನು ಸನ್ಯಾಸಿನ? ರಾಜಕಾರಣಿಗಳು ಯಾರಾದರೂ ಇವತ್ತಿನ ದಿನಮಾನದಲ್ಲಿ ಕಂಡಿದ್ದೀರಾ? ನನಗೆ ಬೇಡಪ್ಪ ಅವನಿಗೆ ಬಿಟ್ಕೊಡು, ಅವರಿಗೆ ಮಾಡುವಂತ ಅನ್ನುವಂಥದ್ದು ಇವತ್ತಿನ ಮನಸ್ಥಿತಿ ಯಾರಿಗಾದ್ರೂ ಇದೆಯಾ? ಅವತ್ತೊಂದು ಕಾಲ ಇತ್ತದು. ನಮಗೆ ವಯಸ್ಸಾಗಿದೆ, ಬೇಡಪ್ಪ ಬೇರೆಯವ್ರಿಗೆ ಮಾಡಿರಿ ಅನ್ನುವಂಥ ಒಂದು ಕಾಲ ನಾವು ಕೇಳಿದ್ದೀವಿ. ಈಗೆಲ್ಲ ಹಂಗೆಲ್ಲ ಇಲ್ಲ. ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬಿಟ್ಕೊಡೋ ಇದು ಬೇಡಪ್ಪ ಅನ್ನುವಂಥ ಸ್ಥಿತಿ ಒಳಗಿಲ್ಲ ಅಂದಾಗ ಬೇರೆ ಯಾವುದು ಆಗುತ್ತೆ? ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಈಗ ನಂಬರ್ ಅನ್ನುವಂಥದ್ದು ಇದೆಯಾ ಸರ್? ಅಂದರೆ ಮಾತು ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ, ಶಾಸಕರಿಲ್ಲ ಅವ್ರ ಹತ್ರ ಅನ್ನುವಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ ಬಿಡಿ, ನೀನು ಸುಮ್ಮನೆ ಕೇಳಿ.